ಸ್ನೇಹಿತರೆ, ಪ್ರಿಯಾಂಶಿ ದ ಏಂಜಲ್ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳ ನಂತರ ವಿಡಿಯೋವೊಂದನ್ನು ನಾನಿವತ್ತು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಕ್ಕಳಿಗೆ ರಜೆ ಅಂತ ಅವರಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮಂಗಳೂರು ಒನ್ ಡೇ ಟ್ರಿಪ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾನಿವತ್ತು ಮುಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದೇವರ ದರ್ಶನ ಪಡ್ಕೊಂಡು ಮುಂದೆ ಮಂಗಳೂರಿಗೆ ಹೋಗ್ತೀವಿ. ಆನ್ ದ ವೇನೆ ಆ ಟೆಂಪಲ್ ಬರೋದ್ರಿಂದ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಹಾಗಿದ್ರೆ ಹೋಗೋಣ ಬನ್ನಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿಗ ಪ್ರಿಯಾಂಶಿ ಕೂಡ ರೆಡಿಯಾಗಿದ್ದಾಳೆ. ನಾವೀಗ ಕಾರ್ನಲ್ಲಿ ಹೋಗ್ತಾ ಇರುವಂಥದ್ದು. ನಾನು ಮತ್ತು ಪ್ರಿಯಾಂಶಿ ಹಿಂದ್ಗಡೆ ಕೂತ್ಕೊಂಡಿದ್ದೀವಿ. ಪ್ರತ್ಯೂಷ್ ಮತ್ತು ಹಸ್ಬೆಂಡ್ ಬಂದುಬಿಟ್ಟು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಗೂಗಲ್ ಮ್ಯಾಪ್ ಹಾಕಿ ನಾವೀಗ ಹೊರಡಲಿಕ್ಕೆ ರೆಡಿ ಆಗ್ತಿದ್ವಿ. ಇದರಿಂದ ಈಸಿ ಆಗುತ್ತಲ್ಲ ಹೋಗಲಿಕ್ಕೆ, ಅದಕ್ಕೆ. ಮಂಗಳೂರು ಒನ್ ಡೇ ಟ್ರಿಪ್ ಅಂತಂದರೆ ನಾವು ಫಸ್ಟು ಮುಲ್ಕಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗೋದು. ಹಾಗೆ ಆನಂತರ ಮಂಗಳೂರಿನಲ್ಲಿರುವಂಥ ಪಿಜ್ಜಾ ಫಾರ್ ನೆಕ್ಸಸ್ ಮಾಲ್ ಅಲ್ಲಿ ಹೋಗಿ ಆನಂತರ ಪಿಲಿಕುಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಟ್ರಿಪ್ ಅಂದ ತಕ್ಷಣ ಮಕ್ಕಳಿಗೆ ಒಂದಲ್ಲ ಒಂದು ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾವು ಸ್ಟಾಪ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆ ನಿದ್ದೆ ಪ್ರಿಯಾಂಶಿ ಸರಿಯಾಗಿಲ್ಲ. ಅದಕ್ಕೆ ಜ್ಯೂಸ್ ಅಂದ್ಕೊಂಡು ಜ್ಯೂಸ್ ಬಾಟ್ಲಿ ಒಂದು ತೆಗೆಸ್ಕೊಟ್ಟಿದ್ದೇವೆ, ಲೀಚಿದು. ಸ್ನೇಹಿತರೆ, ಈಗ ಮುಲ್ಕಿ ಹೋಗೋ ದಾರಿಯಲ್ಲೇ ಇದ್ದೀವಿ. ಪ್ರಿಯಾಂಶಿಗೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲಿ ಹಿಂದ್ಗಡೆ ನಿಲ್ಲಿಸ್ಕೊಂಡು ಅಂಗಡಿ ಹೋಗಿದ್ದಾರೆ ಅವರು. ನಾನು ಹಿಂದ್ಗಡೆನೂ ಕಾಣಿಸ್ತಾ ಇರ್ಬೋದು. ಇನ್ನು ಅವಳಿಗೀಗ ಖುಷಿಯಾಗಿ ಹೋಗಿದೆ, ಚಾಕ್ಲೇಟ್ ಸಹಿತ ಸಿಕ್ಕಿದೆ. ಹೇಗೆ ತಿಂತಾ ಇದ್ದಾಳೆ ನೋಡಿ, ನೋಡಿಕೊಂಡು. ಈಗ ಮುಲ್ಕಿ ರೋಡಲ್ಲಿ ಇದ್ದೀವಿ. ಇದೇ ಒಳಗೆರೆ ರೋಡಿಂದ ಹೋಗೋದಾಗುತ್ತೆ. ಇನ್ನೇನು 5 ಮಿನಿಟ್ಸ್ ಅಷ್ಟೇ ಬಂದುಬಿಡುತ್ತೆ. ಈಗ ದೇವಸ್ಥಾನ ಬಂದಿದೆ. ನಾವು ಒಳಗಡೆ ದೇವರ ದರ್ಶನ ಪಡ್ಕೊಂಡು ಮತ್ತೆ ಬರ್ತೀವಿ. ಒಳಗಡೆ ವಿಡಿಯೋ ಶೂಟ್ ಇಲ್ಲದೆ ಇರೋದ್ರಿಂದ ಮತ್ತೆ ಬಂದು ಭೇಟಿ ಆಗ್ತೀನಿ. ಈಗ ದೇವರ ದರ್ಶನ ಎಲ್ಲ ಮುಗೀತು. ಹಾಗೆ ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಇನ್ನೂ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಈಗ ಮಂಗಳೂರು ಮಾಲಿಗೆ ಹೋಗ್ತಾ ಇದ್ದೀವಿ, ಪಿಜ್ಜಾ ನೆಕ್ಸಸ್ ಮಾಲ್ ಅಂತ. ಇಲ್ಲಿಗ ಸ್ನೋ ಫ್ಯಾಂಟಸಿ ಅಂತ ಇದೆಯಂತೆ ಮಾಲ್ ಒಳಗಡೆ. ಅಲ್ಲಿ ನಾವು ಹೋಗ್ತಾ ಇರುವಂಥದ್ದು. 11 o'clock ಅಲ್ಲಿ ಸ್ಟಾರ್ಟ್ ಆಗೋದು. ಪ್ರಿಯಾಂಶಿ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ನಿದ್ದೆ ಆಗಿಲ್ಲ ಸರಿಯಾಗಿ, ಅದಕ್ಕೆ ಮಲ್ಕೊಂಡೆ. ಅವಳು ಮಂಗಳೂರು ಪ್ರಯಾಣ ಮಾಡ್ತಾ ಇದ್ದಾಳೆ. ಮಿಡ್ಲಲ್ಲಿ ಎಚ್ಚರ ಆಗುತ್ತೆ, ಹೊಟ್ಟೆಯಲ್ಲಿ ಸ್ವಲ್ಪ ತೊಳಸ್ದಂಗೆ ಆಗುತ್ತೆ ಅಂತ ಇರ್ತಾಳೆ. ಆಮೇಲೆ ಮತ್ತೆ ಸಮಾಧಾನ ಮಾಡಿ ಮತ್ತೆ ಮಲಗಿಸ್ತಾ ಇದ್ದೀನಿ. ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಇರುವಂಥದ್ದು ಪಾಂಡೇಶ್ವರದಲ್ಲಿ, ಮಂಗಳೂರು. ಈ ಮಾಲ್ 3rd ಫ್ಲೋರಲ್ಲಿ ಸ್ನೋ ಪಾರ್ಕ್ ಇರುವಂಥದ್ದು. ಏನಾಗಿ ಈ ಮಾಲಿಗೆ ಹೋಗ್ತಾ ಇರೋ ಕಾರಣ ಅಂದರೆ ಸ್ನೋ ಫ್ಯಾಂಟಸಿ ಪಾರ್ಕ್ ಅನ್ನೋದು ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಆಗುತ್ತೆ. ಅದಕ್ಕೆ ಇಲ್ಲಿಗೆ ಈ ಮಾಲಿಗೆ ಕರ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದಾಗಿದೆ. ಮಾಲಲ್ಲಿ ತುಂಬ ವೆರೈಟೀಸ್ ಆಫ್ ಕಂಪನೀಸು ಪ್ರಾಡಕ್ಟ್ಗಳನ್ನು ನೀವು ನೋಡ್ಬೋದು. ನಮ್ಗೆ ಏನು ಪ್ರಾಡಕ್ಟ್ ಬೇಕಲ್ಲ, ಎಮರ್ಜೆನ್ಸಿ ಇದ್ದದ್ದಷ್ಟೇ ನಾವೀಗ ತೊಗೊತಾ ಇದ್ದೀವಿ. ಇಲ್ಲಿ ಸ್ಪಾರಲ್ಲಿ ಯಾವುದೇ ಥರದ ಆಫರ್ ಇರಲಿಲ್ಲ. ಹಾಕಿದ್ರು ಬೋರ್ಡು, ಆದರೆ ನಿಮಗೆ ಮಾರ್ಕೆಟ್ ಪರ್ಚೇಸ್ ಏನಿರುತ್ತಲ್ಲ ಅದೇ ರೇಟಲ್ಲೇ ಇಲ್ಲೂ ಇತ್ತು. ನಮಗೆ ಏನು ತುಂಬಾ ಏನು ಸೇವಿಂಗ್ಸ್ ಅಂತ ಏನು ಅನಿಸಿಲ್ಲ ಇಲ್ಲಿ. ಅದಕ್ಕೆ ನಾವೇನೇನಿದೆ ನೋಡ್ತಾ ಇದ್ವಿ. ನಮ್ಗೆ ಬೇಕಾದ ಮಕ್ಕಳಿಗೆ ಬೇಕಾಗಿರುವಂಥದ್ದು ಮೇಯ್ನಾಗಿ ಬುಕ್ಸು ನೋಟ್ಸ್ ಎಲ್ಲ ತೊಗೊಂಡ್ವಿ ಸ್ವಲ್ಪ.
ಇನ್ನೇನು ಈಗ ಸ್ನೋ ಫ್ಯಾಂಟಸಿಗೆ ಬಂದಿದ್ದೀವಿ, ಓಪನ್ ಆಗಿದೆ, ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಸ್ನೋ ಫ್ಯಾಂಟಸಿಗೆ ಎಂಟ್ರಿ ಫೀಸ್ ಅಂತ ಅಡಲ್ಟ್ಸಿಗೆ 530 ಏನೋ ಇರೋದೆ, ಹಾಗೆ ಕಿಡ್ಸಿಗೆ 4 ಫೀಟ್ ಮೇಲಿದ್ದರೆ 470 ಅಂತ ತಗೊಳ್ತಾರೆ. ಗ್ಲೌಸು, ಸಾಕ್ಸು, ಹಾಗೆ ಜರ್ಕಿನ್ಸು ಎಲ್ಲ ಅವರೇ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ನಾವು ಒಳಗಡೆ ಹೋಗುವಂಥದ್ದು. ತುಂಬ ಪ್ಯಾಕ್ ಆಗಿರುತ್ತೆ ಈ ರೂಮ್ ಅನ್ನೋದು. ಇಲ್ಲಿಗ ಸ್ನೋ ಹಾಕಿಟ್ಟಿದ್ದಾರಲ್ಲ, ಮತ್ತು AC ಆನ್ ಮಾಡಿರ್ತಾರೆ. ತುಂಬ ಕೂಲ್ ಅಂದರೆ ಕೂಲ್ ಆಗಿರುತ್ತೆ ಪ್ಲೇಸ್ ಅನ್ನೋದು. ನೀವು ಎಷ್ಟೇ ಅವರ್ ಬೇಕಾದರೆ ಇಲ್ಲಿ ನೀವು ಆಟ ಆಡ್ಬೋದು, ಫನ್ ಮಾಡ್ಬೋದು. ಆದರೆ ನಿಮಗೆ 1 ಅವರ್ಗಿಂತ ತುಂಬ ಹೊತ್ತು ಇರಲಿಕ್ಕಾಗಲ್ಲ. ತುಂಬ ಕೋಲ್ಡ್ ಆ್ಯಂಡ್ ವೆದರ್ ಆಗಿ ಹೋಗುತ್ತೆ, ಫುಲ್ ಬಾಡಿ ಎಲ್ಲ ಶಿವರಿಂಗ್ ಆಗುತ್ತೆ, ಆ ರೀತಿ ಇರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ಎಂಜಾಯ್ಮೆಂಟು ಮಾಡಲಿಕ್ಕೆ ತುಂಬ ಸಣ್ಣ ಪ್ಲೇಸಲ್ಲಿ ಇದನ್ನು ಮಾಡಿದ್ದಾರೆ. ಆದರೆ ನಿಮಗೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಖುಷಿಯಾಗುತ್ತೆ. ದೊಡ್ಡವರಿಗೆ ಅಷ್ಟೊಂದು ಏನೂ ಇರಲ್ಲ, ಸಣ್ಣ ಮಕ್ಕಳಿಗೆ, ಸಣ್ಣವರಿಗೆ ಸ್ವಲ್ಪ ಗೇಮಿಂಗ್ ತುಂಬ ಇದೆ ಇಲ್ಲಿ. ಫೋಟೋ ಎಲ್ಲ ಕ್ಲಿಕ್ ಮಾಡೋದಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ. ಕೆಲವೊಂದು ಪಾರ್ಟ್ ನೋಡಿ, ಈ ರೀತಿ ಟ್ರೀಸು, ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಹಾಕಿರೋದ್ರಿಂದ ಫೋಟೋ ಇದಕ್ಕೆ ಸೆಕ್ಷನ್ಗೆ ತುಂಬ ಚೆನ್ನಾಗಿರುತ್ತೆ. ಸ್ನೋ ಫ್ಯಾಂಟಸಿ ಒಳಗೇ ಒಂದು ಸೈಡಲ್ಲಿ ಮೇಲ್ಗಡೆ ಕಾಫಿ ಮತ್ತು ಟೀ ಸೆಲ್ ಮಾಡ್ತಾ ಇರ್ತಾರೆ. ತುಂಬ ಚಳಿ ಆದರೆ ಕಾಫಿ ಮತ್ತು ಟೀ ಕುಡಿಬಹುದಲ್ಲಿ. ಸ್ನೋ ಫ್ಯಾಂಟಸಿಲಿ ನಾವು ತುಂಬ ಫನ್ ಮಾಡಿಕೊಂಡು ಈಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಮಾಲ್ ಒಳಗಡೆ ಟೈಮ್ ಝೋನ್ ಅಂತ ಇದೆ, ಮಕ್ಕಳಿಗೆ ವೆರೈಟಿಯ ಶಾಪ್, ಗೇಮ್ಸು ಎಲ್ಲ ಇರುತ್ತೆ. ಇಲ್ಲಿ ನಾವು ಪೇ ಮಾಡಬೇಕಾಗತ್ತೆ ಕೌಂಟ್ರಲ್ಲಿ. ಮಿನಿಮಮ್ 600 ರೂಪೀಸ್ ಇರುತ್ತೆ. ಆ 600 ಅವ್ರು ನಿಮಗೆ ಕಾರ್ಡ್ ಕೊಡ್ತಾರೆ. ಅಲ್ಲಿ ತನಕ ಆ 600 ಕಾರ್ಡು ಖರ್ಚಾಗೋ ತನಕ ನೀವು ಯಾವುದೇ ಗೇಮ್ ಇದ್ದರೂ ಆಡ್ಬೋದು. ಪ್ರತಿಯೊಂದು ಗೇಮಿಗೂ ಒಂದು 50-60 ರೂಪೀಸ್ ಇರುತ್ತೆ. ಒನ್ ಟೈಮ್ ಅಷ್ಟೇ ಆ ಅಮೌಂಟ್ ಯೂಸ್ ಆಗುತ್ತೆ ನಿಮಗೆ. ತುಂಬ 1000 ಗೇಮ್ಸ್ ಇದೆ ಏನು, ಅಲ್ಲಿ ತುಂಬ ಗೇಮ್ಸ್ ಇದೆ. ಆ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಎಲ್ಲ ಗೇಮ್ಸ್ನ ಆಡ್ಬೋದು. ಹಾಗೆ ಇಲ್ಲಿ ಮಕ್ಕಳು ಸಹಿತ ಒಂದೊಂದೇ ಗೇಮ್ನ ಆಡ್ತಾ ಇದ್ದಾರೆ. ಆ ಗೇಮ್ಸ್ ಆಡುವಾಗ ಕೆಲವೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ಸಿಗೆ ನಿಮಗೆ ಲಾಸ್ಟಲ್ಲಿ ಅದಕ್ಕೆ ಆ ಅಮೌಂಟಿಗೆ ಸರಿಯಾಗಿ ಅವರು ಏನಾದರೂ ಒಂದು ಪ್ರಾಡಕ್ಟ್ನ ಕೊಡ್ತಾರೆ.
ಮಕ್ಕಳು ಗೇಮ್ ಆಡಿದ್ದಕ್ಕೆ 500 ಪಾಯಿಂಟ್ಸ್ ಬಂದಿತ್ತು. ಅದು 500 ಪಾಯಿಂಟ್ಸ್ಗೆ ಬಾಲ್ ಗಿಫ್ಟಾಗಿ ಬಂದಿದೆ. ಅದಕ್ಕೆ ಗಿಫ್ಟಾಗಿ ಬಂದಿರೋದಂಥ ಬಾಲ್ನ ತೊಗೊಳ್ತಾ ಇದ್ದೀವಿ. ಪ್ರಾಡಕ್ಟ್ಸು ಅಷ್ಟೇ ರೇಟು ತುಂಬಾ ಹೈ ಇರುತ್ತೆ. ನೀವು 1000 ಪಾಯಿಂಟ್ಸ್ ಮಾಡಿದ್ರು ನಿಮ್ಗೊಂದು ನೋಟ್ಬುಕ್ ಸಿಗೋದು ದೊಡ್ಡದು. ಅದಕ್ಕೆ ಒಟ್ಟು ಫನ್ನಿಗಂತ ಆಡ್ಬೋದು ಅಷ್ಟೇ. ಹಾಗೆ ಅಲ್ಲಿಂದ ನಾವು ಗಿಫ್ಟನ್ನು ಪರ್ಚೇಸ್ ಮಾಡಿಕೊಂಡು ಊಟಕ್ಕೆ ಬಂದಿದ್ದೀವಿ. ಮಾಲಲ್ಲೇ ತುಂಬ ದೊಡ್ಡ ಫುಡ್ ಕೋರ್ಟ್ ಇದೆ. ತುಂಬ ವೆರೈಟೀಸ್ ಆಫ್ ಫುಡ್ನ ನೀವು ಎಂಜಾಯ್ ಮಾಡ್ಬೋದು. ಈಗ ಸಮಯ 1:30 ಆಗಿತ್ತು. ಇಲ್ಲಿ ಊಟ ಮುಗಿಸ್ಕೊಂಡು ನಾವೀಗ ಮಾಲ್ನ ಮತ್ತು ಪುನಃ ಬೇರೆ ಬೇರೆ ಏನೇನಿದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಝೋನ್ ಅಂತ ಗೇಮಿಂಗ್ಗೆ ನಿಮಗೆ 2 ಸ್ಟೋರಲ್ಲಿ ಸಿಗುತ್ತೆ. ಇದನ್ನು ದೊಡ್ಡವರು ಸಹಿತ ಆಡ್ಬೋದು. ಇಲ್ಲಿ ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಇಬ್ಬರಿಗೂ ಈ ಗೇಮ್ ಇರುತ್ತೆ. ಪ್ರತಿಯೊಂದಕ್ಕೂ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅಷ್ಟು ಅಮೌಂಟ್ ಪೇ ಮಾಡಿಬಿಟ್ಟೆ ಆಡಬೇಕಾಗುತ್ತೆ.
ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪಾರ್ಟ್ 2 ವಿಡಿಯೋ ಬರುತ್ತೆ. ಅಲ್ಲಿ ತನಕ ಬಾಯ್.